Hi, hello, namaskara ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಒಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ತುಂಬಾನೇ ನಾನು ಇರಿಟೇಟ್ ಮಾಡ್ಕೊಂಡಿರೋಂಥ ವ್ಲಾಗ್. ಸೊ ತುಂಬಾ ದಿವಸ ಆಯ್ತು ನಾನು ವ್ಲಾಗ್ ಅಪ್ಲೋಡ್ ಮಾಡಿ. ಆಕ್ಚುಲಿ ನಾನು ಸ್ವಲ್ಪ ಆಫೀಸ್ ವರ್ಕಲ್ಲಿ ಬಿಸಿ ಇರೋದ್ರಿಂದ ನಾನು ವ್ಲಾಗ್ಸ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಫೈನಲಿ ಟುಡೇ ಐ ಆಮ್ ಡೂಯಿಂಗ್ ದ್ಯಾಟ್. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ನಾವು ಚಿಕ್ಕಪೇಟೆಗೆ ಹೋದ್ವಿ, 11:30 ಅರೌಂಡ್ ಅನ್ಸುತ್ತೆ. ಸ್ಯಾಟರ್ಡೇ ನಮ್ಮ ಚಿಕ್ಕಮ್ಮ ಅವರೆಲ್ಲ ಹೋಗ್ಬಿಟ್ಟು ಮಕ್ಕಳಿಗೆ ಮತ್ತೆ ಸೀರೆ ಎಲ್ಲ ಸುದರ್ಶನ್ ಸಿಲ್ಕ್ಸ್ ಅಲ್ಲಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ರು. ಸೈಜ್ ಇಶ್ಯೂ ಇತ್ತು ವೇದುಗೆ ಲಡ್ಡುಗೆ, ಸರಿ ಅದು ಎಕ್ಸ್ಚೇಂಜ್ ಮಾಡೋಣ ಅಂತ ಹೋಗಿದ್ವಿ. ನಿಜವಾಗ್ಲೂ ಸುದರ್ಶನ್ ನನ್ಗೆ ಎಷ್ಟು ಕೋಪ ಬಂತು ಅಂದ್ರೆ 2 ಜೊತೆ ಬಟ್ಟೆ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ಲಿಟ್ರಲಿ 3 hours ವೆಯ್ಟ್ ಮಾಡಿಸೋದು. ವೆಯ್ಟ್ ಅಲ್ಲ, ಸೆಕೆಂಡ್ ಫ್ಲೋರ್ಗೆ ಹೋಗಿ ಫಸ್ಟ್ ಫ್ಲೋರ್ಗೆ ಹೋಗಿ ಅಲ್ಲಿ ಕೆಳಗಡೆ ಕೊಡಿ ಮೇಲೆಗಡೆ ಕೊಡಿ, ಲಿಟ್ರಲಿ 3 hours ಅಲ್ಲೇ ಹಾಳಾಗೋಯ್ತು ನಮ್ದು. ಆಮೇಲೆ ನಾನಂತೂ ಸ್ಟಾಫ್ಸ್ ಮೇಲೆ ತುಂಬಾನೇ ಕಿರ್ಚಾಡ್ದೆ ಅವತ್ತು. ಏನ್ ಹೀಗೇನ ರೆಸ್ಪಾನ್ಸ್ ಮಾಡೋದು ಕಸ್ಟಮರ್ಸ್ನ, ತಗೊಳಕ್ ಬರೋವಾಗ ಇರೋಂಥ ಜೋಶ್ ನಿಮ್ಮಲ್ಲಿ, ರಿಟರ್ನ್ ಅಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಟೈಮಲ್ಲಿ ಈಸ್ಕೊಳಕ್ ಯಾಕೆ ರೆಡಿ ಇಲ್ಲ, ಇದು ನಾವು ಸೇಲ್ ಮಾಡಿಲ್ಲ, ಅವ್ರನ್ನ ಕೇಳಿ ಲಿಟ್ರಲಿ ಅಪ್ಪ ನಾನಂತೂ ಫುಲ್ ಅವ್ರ ಮ್ಯಾನೇಜರ್ ಮೇಲೆಲ್ಲ ಕಿರ್ಚಾಡ್ಬಿಟ್ಟೆ. ಆ್ಯಂಡ್ ಅದನ್ನೆಲ್ಲ ಫೈನಲ್ 3 hours ವೆಯ್ಟ್ ಮಾಡಿದ್ಮೇಲೆ ಆಯಿತು. ಅದಾದಮೇಲೆ ತೊಗೊಂಡು ಆ ಬಟ್ಟೆ ಎಲ್ಲ ತೊಗೊಂಡು ಪಕ್ಕದಲ್ಲೇ ಇರುವಂಥ ಪದ್ಮಾವತಿ ಸಿಲ್ಕ್ಸ್ಗೆ ಹೋದೆ. ಆ್ಯಂಡ್ ಏನು ಗೊತ್ತಾ, ಎಲ್ರಿಗೂ ಆ ಒಂದು ಕಂಫರ್ಟ್ ಝೋನ್ಸ್ ಇರುತ್ತೆ. ಇವಾಗ ಸುದರ್ಶನಲ್ಲಿ ನಾನು ಹೇಳಿದೆ ಅಂದ್ಬಿಟ್ಟು ಎಲ್ರಿಗೂ ಅದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಂತ ಇಲ್ಲ. ದಟ್ಸ್ ಮೈ ಅವತ್ತು ನನ್ನ ಬ್ಯಾಡ್ ಟೈಮ್ ಇರಬಹುದು, ಐ ಡೋಂಟ್ ನೋ. ಬಟ್ ಆದರೆ ನನಗೆ ಪದ್ಮಾವತಿಯಲ್ಲಿ ತುಂಬ ಕಂಫರ್ಟ್ ಆಗಿ ಫೀಲ್ ಆಗುತ್ತೆ. ಆ್ಯಂಡ್ ನನಗಲ್ಲಿ ಸಿಗುವಂಥ ಸಿಲ್ಕ್ ಮೆಟೀರಿಯಲ್ ತುಂಬಾ ಜೆನ್ಯೂನ್ ಅನ್ಸುತ್ತೆ. ಸೊ ಸುದರ್ಶನ್ಗೂ ಇದಕ್ಕೆ ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ ಅಂತ ಅಲ್ಲ. ಸೊ ಆ ಸ್ಟೋರ್ಸ್ದು ಅದರದ್ದೇ ಆದಂಥ ವ್ಯಾಲ್ಯೂಸ್ ಇರುತ್ತೆ. ಬಟ್ ನನಗೆ ಪರ್ಸ್ನಲಿ ಸಿಲ್ಕ್ ಇಷ್ಟ ಆಗೋದು ಪದ್ಮಾವತಿಯಲ್ಲೇ. ನಿಮ್ಗೆಲ್ರಿಗೂ ಗೊತ್ತು, ತುಂಬ ಎಷ್ಟು ವರ್ಷಗಳಿಂದ ನಾವು ಇಲ್ಲೇ ಪರ್ಚೇಸ್ ಮಾಡ್ತಾ ಇರೋದು. ಸೊ ಇಲ್ಲಿ ಕೆಲವೊಂದು ಸ್ಯಾರೀಸ್ನೆಲ್ಲ ಪರ್ಚೇಸ್ ಮಾಡಕ್ಕೆ ಬಂದಿದ್ದೀವಿ. ಇನ್ನು ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ನಿಮ್ಮೆಲ್ಲರ ಫೇವ್ರೇಟ್ ಸಿಲ್ಕ್ ಸ್ಯಾರಿ ಸ್ಟೋರ್ ಯಾವುದು ಅಂದ್ಬಿಟ್ಟು ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ಇನ್ಯಾವತ್ತಾದ್ರೂ ಹೋಗ್ತೀಯಾ ಸುದರ್ಶನ್ಗೆ? ಹೇಳು. ಹೋಗಲ್ಲ, ಪದ್ಮಾವತಿಗೆ ಬರಬೇಕು. ನೋಡತ್ತೆ ಯಾವ್ದು ಬೇಕತ್ತೆ. ಇದು ಓಪನ್ ಮಾಡಿ, ಇದಕ್ಕೂ ಕಾಂಟ್ರಾಸ್ಟ್ ಇದೆಯಾ? ಈ ಬ್ಲೂ ಅದು ಸೆಲ್ಫೇನಾ? ಅಥವಾ ಆಲ್ರೆಡಿ ನೀವು ತಗೊಂಡ್ಕದ ಈ ಕಲರು ಸೇಮ್ ಕಲರ್ ಸೇಮ್ ಕಾಂಟ್ರಾಸ್ಟ್. ಆಲ್ರೆಡಿ ಗ್ರೀನ್ ಐತಲ್ಲ, ಏನು ಪದೇ ಗ್ರೀನ್. ಫ್ರೆಂಡ್ಸ್ ನೋಡ್ಬೋದು, ಇದೆಲ್ಲ ಮೈಸೂರ್ ಪ್ಯೂರ್ ಕ್ರೇಪ್ ಸಿಲ್ಕ್ ಸ್ಯಾರೀಸ್. ಇವಾಗ ಇವ್ರು ಬಂದ್ಬಿಟ್ಟು ಯುಗಾದಿ ಹಬ್ಬಕ್ಕೆ ಇದನ್ನ ಲಾಂಚ್ ಮಾಡ್ತಾ ಇದಾರೆ. ವಿತ್ ಬೆಸ್ಟ್ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದಾರೆ. ಇಡೀ ಚಿಕ್ಕಪೇಟೆ ಹುಡುಕಿದ್ರು ನೀವು ಇಂಥ ಸ್ಯಾರೀಸ್ ತಗೊಳಕ್ ಚಾನ್ಸೇ ಇಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ, ಅಷ್ಟು ಪೇಸ್ಟಲ್ ಕಲರ್ಸ್ ನೋಡ್ಬೋದು. ಸೊ ಖಂಡಿತ ಪದ್ಮಾವತಿ ಸಿಲ್ಕ್ಸ್. ಸೊ ನೀವು ಗೂಗಲ್ ಮಾಡಿದ್ರೆ ಬಂದ್ಬಿಡುತ್ತೆ. ಸುದರ್ಶನ್ ಮೇನ್ ಫ್ಯಾಮಿಲಿ ಶಾಪ್ ಏನಿದೆಯಲ್ಲ ಅದ್ರ ಪಕ್ಕದಲ್ಲೇ ಬರುವಂತದ್ದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಂಡ್ ಯು ಕ್ಯಾನ್ ಫೀಲ್ ದಟ್ ಕ್ಲಾತ್ ಕ್ವಾಲಿಟಿ ಸೂಪರ್ ಆಗಿದೆ ಗುರು. ಅಂಡ್ ಸೊ ನಾನು ಹೇಳೋದಕ್ಕಿಂತ ವಿಡಿಯೋಲಿ ಈ ಒಂದು ಸ್ಯಾರಿಗೆ ನಾನು ಜಡ್ಜ್ಮೆಂಟ್ನ ಕೊಡೋಕ್ಕಾಗಲ್ಲ. ಡೈರೆಕ್ಟ್ ಆಗಿ ನೋಡಿದ್ರೆ ಇನ್ನೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಖಂಡಿತ ಬಂದು ಒಂದ್ಸಲಿ ವಿಸಿಟ್ ಮಾಡಿ ಪದ್ಮಾವತಿ ಸಿಲ್ಕ್ಸ್ ಅಲ್ಲಿ. ನಿಮ್ಮ ಒಂದು ಯುಗಾದಿ ಹಬ್ಬ, ಹೊಸ ವರ್ಷ ಬ್ಯೂಟಿಫುಲ್ ಸ್ಯಾರಿ ಜೊತೆ ನೀವು ಶುರು ಮಾಡಿ ಅಂತ ಹೇಳ್ತೀನಿ. ಕಲರ್ಸ್ ಆಗಿರ್ಬೋದು, ವೆರೈಟೀಸ್, ಪ್ಯಾಟ್ರನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಮಾಡಿ ಓಕೆ. ಬಂದಾಗ ಸುರೇಶ್ ಸರ್ ಇರ್ತಾರೆ, ಮತ್ತೆ ನೋಡಿ ಅವ್ರ ಟೀಮ್ ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ. ನಮ್ಮ ಕಸ್ಟಮರ್ಸ್ ಬಂದ್ರೆ ಚೆನ್ನಾಗೆಲ್ಲ ತೋರಿಸಿ ಆಯ್ತಾ? ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ನೋಡಿ ಎಷ್ಟು ಸ್ಯಾರಿ ತಗೊಂಡಿದ್ದೀನಿ, ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಎಲ್ಲ.
ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಶ್ವಾಗ್ತಿತ್ತು. ಹಾಗಾಗಿ ಸ್ವಲ್ಪ ಏನಾದ್ರು ತಿನ್ಕೊಳ್ಳೋಣ ಅಂತ ಬಂದ್ವಿ. ಮಸಾಲೆ ದೋಸೆ, ಗೋಬಿ ಮಂಚೂರಿ ಆರ್ಡರ್ ಮಾಡ್ಕೊಂಡಿದ್ವಿ ಅಂಡ್ ಇದೆಲ್ಲ ತಿನ್ಕೊಂಡು ಮನೆಗೆ ಹೋದ್ವಿ. ಅಂಡ್ ಬನ್ನಿ ಈಗ ನಮ್ಮ ಮನೆಯಲ್ಲಿ ಜೆಂಟ್ಸ್ ರಿಯಾಕ್ಷನ್ಸ್ ಎಲ್ಲ ಹೇಗಿರುತ್ತೆ ಅಂದ್ಬಿಟ್ಟು ನಾನು ರಾ ಕ್ಲಿಪ್ಪಿಂಗ್ಸ್ನ ಹಾಕಿರ್ತೀನಿ. ನಾವು ಯೂಶಲಿ ಶಾಪಿಂಗ್ ಮಾಡೋಕ್ಕೆ ಏನಾನ ಮಂತ್ ಸ್ಟಾರ್ಟಿಂಗಲ್ಲಿ ಶುರು ಮಾಡಿದ್ರೆ ಆ ಮಂತ್ ಎಂಡ್ವರೆಗೂ ಶಾಪಿಂಗ್ ಮಾಡ್ತಾ ಇರ್ತೀವಿ. ಅದು ಯಾಕೆ ಅಂತ ಗೊತ್ತಿಲ್ಲ. ನನಗೆ ಹೆಂಗಾಗುತ್ತಾ ಎಲ್ರಿಗೂ ಹಿಂಗೆ ಆಗುತ್ತಾ ಗೊತ್ತಿಲ್ಲ. ನಿಮ್ಗೇನಾದರೂ ಆ ರೀತಿ ಆಗಿದ್ರೆ ನೀವು ಕಾಮೆಂಟ್ ಸೆಕ್ಷನ್ ತಿಳಿಸಿ ಆಯ್ತಾ. ಈ ತರ ಭರ್ಜರಿ ಸಿಲ್ಕ್ ಶಾಪಿಂಗ್ ಎಲ್ಲ ಮಾಡಿದ್ದು ಲಾಸ್ಟ್ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಡ್ಸಿರೋ ಸ್ಯಾರಿ ಇನ್ನ ಬ್ಲೌಸ್ ಕೂಡ ನಾನು ಹೊಲಿಸಿಲ್ಲ. ಅವತ್ತು ದೇವ್ರಿಗೆ ಉಡ್ಸ್ಬಿಟ್ಟು ಮಡ್ಚಿಟ್ಟಿರೋದಷ್ಟೇ. ನಿನ್ನೆ ನಾನು ತೆಗೆದು ಅದನ್ನ ಸ್ವಲ್ಪ ಬಿಸಿಲಿಗೆಲ್ಲ ಹಾಕಿದ್ದೆ. ಸಿಲ್ಕ್ ಅಲ್ವಾ, ಅದೇ ಒಂದೇ ಕಡೆ ಜಾಸ್ತಿ ದಿವಸ ಇಡಬಾರ್ದು. ಹಾಗಾಗಿ ಅಂದ್ರೆ ಬಿಸಿಲನ್ನೇ ಫುಲ್ಲು ಸುಡೋ ಬಿಸಿಲಿಗಲ್ಲ, ವಾರ್ಮ್ ಲೈಟ್ ಇರೋ ಕಡೆ, ಸ್ವಲ್ಪ ಬಿಸಿಲು ಬೀಳೋ ಕಡೆ ಸಿಲ್ಕ್ ಅನ್ನೋದನ್ನೆಲ್ಲ ನಾವು ಡ್ರೈ ಮಾಡಬೇಕು. ಸೊ ನೆಕ್ಸ್ಟ್ ಟೈಮ್ ನಾನು ಸಿಲ್ಕ್ ಕೇರ್ ಅಂದ್ಬಿಟ್ಟು ಒಂದು ಸಪ್ರೇಟ್ ವಿಡಿಯೋ ಮಾಡೋಣ ಅಂತಿದ್ದೀನಿ. ನಿಮ್ಗೇನಾದ್ರೂ ಬೇಕಾ, ಹೇಗೆ ನಾನು ಡ್ರೈ ಕ್ಲೀನ್ ಕೊಟ್ಟಿಲ್ಲ ಅಂದ್ರೂ ಮನೆಯಲ್ಲೇ ನಾನು ಹೇಗೆ ಮೇಂಟೈನ್ ಮಾಡ್ತೀನಿ ಸಿಲ್ಕ್ನ ಅನ್ನೋದು ನಿಮ್ಗೆ ಏನಾನ ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಜಾಸ್ತಿ ಕಾಮೆಂಟ್ಸ್ ಬಂದ್ರೆ ನಾನು ಖಂಡಿತ ವಿಡಿಯೋ ಮಾಡ್ತೀನಿ ಅದ್ರ ಮೇಲೆ, ಯಾಕಂದ್ರೆ ನನ್ಗೆ ಇಂಟ್ರೆಸ್ಟ್ ಬರಬೇಕು ಅದ್ರ ಮೇಲೆ ಎಲ್ಲ ವಿಡಿಯೋ ಮಾಡಕ್. ಹಾಗಾಗಿ ಅಂಡ್ ಬನ್ನಿ ಯಾವ ಸ್ಯಾರೀಸ್ ತಂದ್ವಿ, ಯಾರ್ಯಾರಿಗೆ ತಂದಿದೀವಿ, ನಮ್ಮ ಮನೇಲಿ ರಿಯಾಕ್ಷನ್ಸ್ ಹೇಗಿತ್ತು ಅಂಡ್ ಕಾಸ್ಟ್ ಎಷ್ಟಿದೆ ಅಂತ ಎಲ್ಲ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಂಡ್ ಕಾಸ್ಟ್ ವೈಸ್ ಬಂದ್ರೆ ನಿಮ್ಗೆ ಒಂದೊಂದ್ ಕಡೆ ಒಂದೊಂದು ಸಿಗುತ್ತೆ. ಇವಾಗ ಎಕ್ಸಾಂಪಲ್ ಹೇಳೋದು, ಚೈನಾದು ಏನು ಟೆಂಪರ್ ಗ್ಲಾಸ್ ಒಂದು ರೇಟ್ ಇರುತ್ತೆ, ಅದರದ್ದೇ ಗೊರಿಲ್ಲಾ ಗ್ಲಾಸ್ ರೇಟ್ ಬೇರೆ ಇರುತ್ತೆ. ಯಾವುದೇ ಆಗಿರಲಿ ಪ್ಯಾಟರ್ನ್ ಸೇಮ್ ಇರಬಹುದು, ಬಟ್ ಸಿಲ್ಕ್ ಮೆಟೀರಿಯಲ್ ವೇರಿ ಆಗುತ್ತೆ. ಸಿಲ್ಕಲ್ಲೇ ನಿಮಗೆ ಹ್ಯಾಂಡ್ಲೂಮ್ ಬರುತ್ತೆ, ಮಿಷಿನ್ ಲೂಮ್ ಬರುತ್ತೆ. ಹ್ಯಾಂಡ್ಲೂಮ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಮಿಷಿನ್ ಲೂಮ್ ನಿಮಗೆ ಕಮ್ಮಿಯಲ್ಲೇ ಸಿಕ್ಬಿಡುತ್ತೆ. ಸೊ ಹಾಗಾಗಿ ಬನ್ನಿ, ಇನ್ನ ಜಾಸ್ತಿ ಮಾತಾಡೋದು ಬೇಡ, ರಾ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಅಂಕಲ್ ನೀವು ಹೇಳಿ ಆಯ್ತಾ, ಯಾರ್ಯಾರ್ದು ಯಾವ್ಯಾವ ಸೀರೆ. ಓಪನ್ ಮಾಡ, ಹಂಗ್ ತೋರ್ಸಿದ್ರೆ ಹಿಂಗ್ ತಗೋ. ಹಂಗೆ ನಮ್ಗೇನೋ 1000 ರೂಪೀಸ್ 2000 ರೂಪೀಸ್ ಡಿಸ್ಕೌಂಟ್ ಕೊಡ್ತಾರೆ, ಅದಕ್ಕಿಂತ ಜಾಸ್ತಿ ಎಲ್ಲ ಡಿಸ್ಕೌಂಟ್ ಕೊಟ್ಬಿಡ್ತಾರೆ ಫ್ರೀ ಆಗಿ. ನಾವೇನೋ ಅವ್ರ ಅತ್ತೆ ಮಕ್ಳ ಮಾವನ್ ಮಕ್ಳು, ಅತ್ತೆ ಮಕ್ಳು ಮಾವನ್ ಮಕ್ಳಿಗೂ ಡಿಸ್ಕೌಂಟ್ ಕೊಡಲ್ಲ. ಇವಾಗಿರೋ ಜನರೇಷನ್. ಚೆನ್ನಾಯ್ತು, ಹಾಕೋ. ಭಾಗ್ಯ ಪಿನ್ ಇದಿದು ನೈಸ್, ಉಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಬ್ಲೌಸ್ ಇದು ಕಾಂಟ್ರಾಸ್ಟ್ ಚೆನ್ನಾಗಿರುತ್ತೆ. ಫಿದಾ అయిపోతావు ఫిదా 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 ಅಮ್ಮ ಫಿದಾ. ಎರಡು ಅದೇ ತರ ಕಲರ್, ಮ್ಯಾಚಿಂಗ್ ಮ್ಯಾಚಿಂಗ್. ಅಂಕಲ್ ಇಷ್ಟು ಫ್ಯಾಷನ್ ಇದು ಅತ್ತೆದು ಐತಲ್ಲ, ಅದ್ರಲ್ಲಿ ತೆಗೆದ್ಬಿಟ್ನಾ, ತೆಗೆದ್ಬಿಟ್ಟಿದೆ. ಇನ್ನೊಂದ್ರಲ್ಲಿ ಇತ್ತಿದ್ದೆಲ್ಲ 16,000 ರೂಪೀಸ್ ಇದು. ತೊಗೊಳ್ರಿ, ನಿಮ್ಮ ಅಕ್ಕ ಸೀರೆ ಇಟ್ಕೊಳ್ರಿ, ಚೆನ್ನಾಗಿದ್ಯಾ, ಸಿಂಪಲ್ ಆಗಿ. ನೆಕ್ಸ್ಟ್ ಇದು ಯಾರ್ದು? ಇದೈತಮ್ಮ, ಇದು ಅದೆಲ್ಲ ಒಂದೇ ಪ್ರೈಸ್. ಇದು ನೋಡಿ ಫ್ರೆಂಡ್ಸ್, 16,860. ಅದರಲ್ಲಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ ನಮಗೆ, ಜಾಸ್ತಿ ಡಿಸ್ಕೌಂಟ್ ಇಲ್ಲ, 2,000 ರೂಪೀಸ್ ಡಿಸ್ಕೌಂಟ್ ಅಷ್ಟೇ. ಇದು ನಮ್ಮ ಮಮ್ಮಿಗೆ ಫ್ರೆಂಡ್ಸ್, ನಮ್ಮ ಮಮ್ಮಿಗೆ ಚೆನ್ನಾಗಿದ್ಯಾ? ನಮ್ಮ ಮಮ್ಮಿಗೆ ಚೆನ್ನಾಗಿ ಕಾಣಿಸುತ್ತಾ? ವೈಟ್ಗೆ ಅವರಲ್ಲ, ಅದಕ್ಕೆ ಡಾರ್ಕ್ ತಗೊಬಂದೆ. ಅವ್ರ ಹತ್ರ ಗ್ರೀನ್ ಇರಲಿಲ್ಲ, ಅದಕ್ಕೆ ನೀನೇ ಸೆಲೆಕ್ಟ್ ಮಾಡಿ. ఇదే ఇదతే కాదు కాదు సోలిడ్ కాదు నీదే కాదు నాది కాదు అట్టది ఛాన్స్ ಇಲ್ಲ ಖುಷಿಯಾಗಿ ಹೋಗ್ತೀರಾ మీ అక్కకి కాదు అల్ల వాళ్ళ మమ్మీకి మా అమ్మకి ఒకటి పిన్ని తీసిచ్చే ఒకటి నేను తీసిస్తి రెండు సీర్లు
ఎందుకమ్మా వాళ్ళకి ఇట్లా అంతా మీ అమ్మకి ఎందుకమ్మా అమ్మ కట్టేలే ఏమి లే 3860 ಇದು ಬೆಂಗಳೂರು ಸಿಲ್ಕ್ వాడు మెయింటైన్ ಮಾಡಕ್ ಬರಲ್ಲಪ್ಪ ಇದೂನು ಅಷ್ಟೇ ಫ್ರೆಂಡ್ಸ್ 3269 ಇವೆರಡು ನಮ್ಮ ಅಮ್ಮಮ್ಮಗೆ ಒಂದು ನಮ್ಮ ಪಿನಿ ಕೊಡಿಸ್ತು ಒಂದು ನಾನು ಕೊಡಿಸ್ದೆ ಎಷ್ಟು ಇದು ಪಿನಿ 3000 ಚೇಂಜ್ ಏನೋ ಇದು 3860 ಖುಷಿನಾ ನೀನ್ ಮದ್ವೆ ಆಗೋ ನನ್ ಮಗಳ ಅವ್ ಕೊಡಿಸ್ತೀನಿ ಶಾರ್ವಾಣಿ ಮಗನೇ ದೊಡ್ಡವನಾಗ ಮಗಳ ಪರವಾಗಿಲ್ಲ ಕಾತ್ಪಿನಿ ಇವಾಗೇನು ಎವ್ರಿ ಡೇ ಒಂದೊಂದ್ ರೇಷ್ಮೆ ಸೀರೆ ಕುಟ್ಕೊಂಡ್ ರೆಡಿ ಆಗು ನೀನ್ ಅಂಕಲ್ ಬರೋಷಲ್ ಮಹಾಲಕ್ಷ್ಮಿ ತರ ಅರ್ಥ ಆಯ್ತಾ ಅವಾಗೇನು ಬೈಯಲ್ಲ ಏನ್ ಅಂಕಲ್ ಹಂಗ್ ರೆಡಿ ಆದ್ರೆ ಏನ್ ಕೊಡಿಸ್ತೀರಾ ಅಂಕಲ್ అమ్మ చేసిపెట్టి పోయినా వాళ్ళు తినలేదంటే మేము పిజ్జాలు ఐస్ క్రీమ్ అంతా బుక్ చేసి తినలేదే బాగుందా ఆంటీ ಯೋಚನಾ ಬ್ಲೌಸ್ ಅದೇ ಖರಾಬ್ ಆಗಿ ನೋಡಿ ಫ್ರೆಂಡ್ಸ್ నేనే తీసుకో చూస్తా వేస్తే బాగుందా ఏం తెలుసులేడు అంకల్ పూల్ ముడిసిస్తే ఈ కలర్ కు ఇల్లు అಷ್ಟೇ బాగుంది ఏమంటే పెడతాం కదా పూలు పెడితే అది తెలిసేదే రబ్బర్ బ్యాండ్ ತರ ఉంది ಹಂಗ್ ನೋಡಿದ್ರೆ అంతే షాప్ తీసుకోతా అని తీసుకుంది దాంట్లో ఏముంది చూడు బాగుందా కలర్స్ అన్నిటికీ మ్యాచింగ్ లంగాలు ಅಂಗಲ್ಲ 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 ಈ ಕಲರ್ ಇತ್ತಲ್ಲ మీ కలర్ ఉండే తనే నీతవా అయితే వేరే ఇది వేరే ಪ್ಯಾಟ್ರನ್ ಬೇರೆ వేరే ಏಮಯ್ಯ ಇನ್ನೊಂದ್ಸಲಿ ಕೂಡ ರಿಯಾಕ್ಷನ್ ಇದರಲ್ಲಿ ಇದಾಗಿಲ್ಲ ಈ ಕಲರ್ ಇತ್ತಲ್ಲ ನಿಮ್ಮಮ್ಮ ಹತ್ರ ಎಲ್ಲ ಐತೆ ಅವೆಲ್ಲ ಬಿಟ್ಬಿಟ್ಟು ಬರೀ 2 ಸೀರೆ ಉಟ್ಕೊಳೋದು ನಿಮ್ಮಮ್ಮ ಏನ್ ಮಾಡೋದು నాతో యాడుంది అక్కడ యాడకుంది బ్లూ కలర్ ఉంది అది ನನ್ನ ಹತ್ರ ఈ కలర్ లో బ్లూ కలర్ లో ఉంది సీర మెజెంటా కలర్ ఇది వచ్చి మెజెంటా కలర్ ఇది వచ్చి బ్లూ ಯಾವ ಕಲರ್ ಅಯ್ಯೋ ನಾನು ಇವಾಗ ಏನಾರ ಮದ್ವೆ ಆಗಿದ್ದಿದ್ರೆ ಎಷ್ಟು ಶಾಪಿಂಗ್ ಮಾಡ್ತಿದ್ದೇವೋ ಬರ್ತಾ ಇರ್ಲಿಲ್ಲ ಚಿಕ್ಕಪೇಟೆ ಬಿಟ್ಟು ನಾನು ఇంకా ఒక ట్రిప్ ఉంది ಊರಾ ಅದೇ ಕಾಸ್ಟ್ಲಿ ಅಷ್ಟು ಸೀರೆ ಬಿದ್ದಿದ್ದು కూడా షాపింగ్ ఇది చేసిండేది రాయప్ప చేసిట్ವಾ ಇವಾಗ ನೆಕ್ಸ್ಟ್ ಸಿಂಧು ಮದ್ವೆಗೆ ಇನ್ನ ಬಾಕಿ ಬ್ಯಾಲೆನ್ಸ್ ಎರಡು ಸೀರೆ ಬೆಳಗ್ಗೆಗೊಂದು ಸಾಯಂಕಾಲಗೊಂದು 3 ಸೀರೆ ಬರಬೇಕು ಹೆಂಗಿದೆ ಸೂಪರಾ ಕಲರ್ ಸೂಪರಾ చెప్పు ನಿನ್ಗೆ ಹೆಂಗ್ ಅನಿಸ್ತಾ ಇದೆ ವಾಟ್ ಈಸ್ ಯುವರ್ ಇನ್ನರ್ ಫೀಲಿಂಗ್ ಅದು ಸೇಮ್ ಗ್ರೀನ್ ಕಲರ್ ಕಾಸ್ಟೆ ಯಾವ್ದು ಚೆನ್ನಾಗೈತೆ ನಿಂಗೆ ಯಾವ್ದು ಇಷ್ಟ ಆಯ್ತು ಎಲ್ಲ ಸ್ಯಾರೀಸಲ್ಲಿ ಹಾಂ ಇದೇ ಚೆನ್ನಾಯ್ತಾ ಅತ್ತ ರಾಯ್ಡ ನೋಡಲ್ಲಿ
ಸಿಲ್ಕ್ ಮಾರ್ಕ್ ನೋಡು, ಸಿಲ್ಕ್ ಮಾರ್ಕ್ ಅದೇ ನೋಡ್ತಾ ಇದ್ದೀನಿ. ನೋಡ್ದಾ? ಬಿಲ್ ಇಲ್ಲ. ಇನ್ನ ಹೊಸ ಸಾರಿ ಬಿಲ್ಲೇ ಹಾಕಿರ್ಲಿಲ್ಲ, ಹಂಗೆ ಎತ್ಕೊಂಡ್ಬಂದೆ ನಾನು. ಚೆನ್ನಾಯ್ತಾ? ఇది రాత్రికి రిసెప్షన్కి ఇంకొకటి ఒక కలరు సాయంకాలం పొద్దున్నే 3కి. ಮೊನ್ನೆ ತಗೊಂಬಂದಿರೋ ಸಂಜರ್ ಕ್ರಿಯೇಷನ್ಸ್ ಅಲ್ಲಿ ತಂದಿರೋ ಸೀರೆಗಳು ಯಾರು ಕೇಳು. ಅದು ನಾರ್ಮಲ್ గా ಯಾವಾಗ್ಲೂ ಮೈಸೂರು ಸಿಲ್ಕ್ ಯಾವಾಗ್ಲೂ ಉಟ್ಕೊಡಕತ್ತೆ. ಯಾವಾಗ್ಲೂ ಉಡಲ್ಲ, ಯಾವಾಗ್ಲೂ. ನಿಂಗೆ ಏನ್ ಅನ್ಸ್ತಾ ಇದೆ ಇನ್ನರ್ ಫೀಲಿಂಗು? ನಿಮ್ ಕೆಲ್ಸ ಇಲ್ಲ, ನಿಮ್ ಪಿನ್ನಿಗೆ ಕೆಲ್ಸ ಇಲ್ಲ, ನಿಮ್ಮ ಅತ್ತೆಗೆ ಕೆಲ್ಸ ಇಲ್ಲ. ಅಪ್ಪ ನನ್ ಕೆಲ್ಸ ಇಲ್ಲಿ ಇದ್ದಿದ್ರೆ ನಾನು ಏನಕ್ಕೆ ಹೋಗ್ತಿದ್ದೆ? ಅವ್ರು ಬಾ ಅಂದ್ರು ನಾನು ಹೋಗ್ತೀನಿ ಅಷ್ಟೇ. ನನ್ಗೆ ಗೊತ್ತಿಲ್ಲ, ಅವ್ರು ಈಸ್ಕೊಟ್ರು ನಾನು ತಗೊಬಂದೆ. ಖುಷಿನಾ ನಿನಗೆ, ನಿಮ್ಮ ಅತ್ತೆಗೆ, ನಿಮ್ ಪಿನ್ನಿಗೆ? ನೀನ್ ಪ್ರೌಡಾಗಿ ಫೀಲ್ ಆಗ್ಬೇಕು ಮಮ್ಮ, ನೀನ್ ಹೆಂಡತಿಂಗೆಲ್ಲ ತಗೊಂತಾವಳಲ್ಲ ಅಂತ. ಫುಲ್ ಶಾಕ್ ಆಗ್ಬಿಡ್ತಾರೆ. ಕಣ್ಮುಚ್ಕೊ ಉಂಡತ್ತಿ. ಕಣ್ಮುಚ್ಕೋ ತೆಗ್ದ. ಹಂಗೆ ಇರ್ಬೇಕಾಯ್ತಾ? ಕಣ್ಮುಚ್ಕೋ. ತೋರ್ಸತ್ತೆ. ಅದು ಫುಲ್ ಓಪನ್ ಮಾಡ್ಬಿಡತ್ತೆ. ನಿಧಾನವತ್ತಿ. ಇರು, ನೋಡಬಾರ್ದು ಅಂದರೆ ನೋಡಬಾರ್ದು ಅಷ್ಟೇ. ನಿಂಗೆ ಇದಿಷ್ಟ ಆಯ್ತಾ ಸಾರಿ? ಹೆಂಗಿದೆ ಮಮ್ಮ? ಇದು ಟರ್ನಿಂಗ್ ಬಾರ್ಡರ್ ಮಮ್ಮ, ಇದು ಕಾಸ್ಟ್ಲಿಯಸ್ಟ್ ಸೀರೆ, ಹ್ಯಾಂಡ್ಲೂಮು. ನೀನು ಬಾ ಸೆಲೆಕ್ಟ್ ಮಾಡೋಕ್ಕೆ ಅಂದ್ರೆ ನೀನು ಬರಲ್ಲ. ನಾವೇನು ಮಾಡ್ಬೇಕು ಹೇಳು ಮಾಮ? ನೋಡತ್ತೆ, ನಿನ್ನ ಮಾತಿಗೆ ಬೆಲೆನೇ ಇಲ್ಲ ನೋಡಲ್ಲಿ. ಎದತ್ತ ಏನಕ್ಕೆ ತಿರುಗಿ ಇಟ್ಕಿಡ್ರ ನೋಡಿ. ನಮ್ಮ ಅತ್ತೆಗೆ ಕೂದಲು ಎಷ್ಟು ಉದ್ದ ಆಗೋಯ್ತು ಎಲ್ಲತ್ತೆ. అత్త బాగుంది అత్త అకేషన్స్కి అవదానే వేసుకునేకి ఏం తప్పు వేసుకుంటే అంతే నా ఎంటుకలు ఎంత ఉందో అంతే ఉంది తనే పెద్దగా ఏం లేదు కదా పెద్దగా ఉంటే ఏమో అనొచ్చు నేను చెప్పి నేను ఎట్లు రెడీ చేస్తే అట్లా రెడీ చేసుకున్నాను నాకు లిప్స్టిక్ వద్దు అదొద్దు ఇద్దొద్దు అంటే రూమ్ లో లాక్ వేసి ఇస్తాను కార్నర్ మనే పద్మ ನನ್ನ ಲವರ್ ಮಾಮು ಬಾ ಇವಾಗ ನಿಂಗೆ ನಿಜ ಹೇಳ್ತೀನಿ ಇಷ್ಟೊತ್ತು ಹೇಳಿದ್ದು ಟ್ರೈಲರ್ ಅದಕ್ಕೆ ಹೇಳಿದ್ದು ಇದು ಓಪನ್ ಮಾಡಿದ್ದು ಇದು ಅಮ್ಮಮ್ಮಗೆ ಆಯ್ತಾ ಒಂದು ನಾನು ಕೊಡಿಸ್ತೆ ಈ ಥರದ್ದು ಸೇಮು ಇನ್ನೊಂದು ಅದೇ ಥರದ್ದು ಇದೆಯಲ್ಲ ಅದು ಭಾಗ್ಯಪಿನ್ನಿ ಕೊಡಿಸ್ತು ಓಪನ್ ಮಾಡಿದ್ದು ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ನಾನು ಹೆಂಗೆ ಓಪನ್ ಮಾಡಲಿ ನೋಡು ಇವೆರಡರಲ್ಲಿ ನಾನೊಂದು ಭಾಗ್ಯಪಿನ್ನಿ ಒಂದು ಓಕೆ ಇಟ್ಕೊಂಡು ಇದು ಭಾಗ್ಯಪಿನ್ನಿದು ಸರಿನಾ 26,000 ಇದು ನಮ್ಮ ಮಮ್ಮಿಗೆ ಸೂಪರ್ ಹೆಂಗಿದೆ ಚೆನ್ನಾಯ್ತಾ ಇಷ್ಟ ಆಯ್ತಾ ಇದು ನಿಮ್ಮ ಮಮ್ಮಿಗೆ ಹೆಂಗೆ ಚೆನ್ನಾಯ್ತಾ ಈ ಕ್ಲಿಪ್ಪಿಂಗ್ ಬಂದ್ಬಿಟ್ಟು ನೆಕ್ಸ್ಟ್ ಡೇ ಈವ್ನಿಂಗ್ ನಾನು ಆಫೀಸಿಂದ ಮುಗಿಸ್ಕೊಂಡು ಬಂದಮೇಲೆ ಡಿಸೈನ್ ಮಾಡೋಕ್ಕೆ ಹ್ಯಾಂಡ್ ವರ್ಕ್ ಮಾಡೋಕ್ಕೆ ಕೊಡಕ್ಕೆ ಹೋಗಿದ್ವಿ ಅಲ್ಲೇ ನಮ್ಮ ಮನೆ ಹತ್ರ ಹ್ಯಾಂಡ್ ವರ್ಕ್ ಮಾಡ್ತಾರೆ ಇಸ್ಲಾಂಪುರ್ ಅಂತ ಇದೆ ಅಲ್ಲಿ ಸೊ ಅಲ್ಲಿ ಹ್ಯಾಂಡ್ ವರ್ಕ್ ಎಲ್ಲ ಜಾಸ್ತಿ ಈ ಥರ ಎಂಬ್ರಾಯ್ಡ್ರೀಸ್ ಅದೆಲ್ಲ ಸೊ ಅಲ್ಲಿ ಹೋಗ್ಬಿಟ್ಟು ಸ್ಯಾರೀಸ್ ಎಲ್ಲ ಕೊಟ್ವಿ ಇದರಲ್ಲಿ ಮೈಸೂರು ಸಿಲ್ಕು ಮತ್ತು ರೆಡ್ ಕಲರ್ ಸ್ಯಾರಿ ಇದೆಲ್ಲ ನಂದು ನಾನು ಬ್ಲೌಸಸ್ ಎಲ್ಲ ಬಂದ ಮೇಲೆ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ ಇದು ನನ್ನ ಮೈಸೂರು ಸಿಲ್ಕ್ದು ಬ್ಲೌಸ್ದು ಡಿಸೈನ್ ಎಲ್ಲ ಫುಲ್ಲು ನಾನು ತೊಗೊಂಡಿರೋ ಸ್ಯಾರಿಗೆ
ಡಿಸೈನ್ ಹಾಕೋಕ್ಕೆ ಜಾಸ್ತಿ ಕೊಟ್ಟಿದ್ದೀನಿ ಅಮೌಂಟ್ ಅಂತಲೇ ಹೇಳ್ಬೋದು. ಪ್ರತಿಯೊಂದೂ ಬ್ಲೌಸ್ ಎಲ್ಲ ರೆಡಿಯಾಗಿ ಬಂದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ನ ಎಂಡ್ ಮಾಡೋಣ. ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್.